ರೋಡಲ್ಲಿ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಹೌದು, ದೇವಸ್ಥಾನ ಹೋಗೋಣ. ಖುಷಿ ಬಾ, ಗಾಡಿ ತಗೊಂಡು ಹಂಗೆ ಬರ್ತೀಯ ನೀನು. ರಾಯರ ಮಠ ಮಂತ್ರಾಲಯದಲ್ಲಿ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 2ರವರೆಗೂ 5 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. 5 ದಿನಗಳ ಐತಿಹಾಸಿಕ ಆರಾಧನಾ ಮಹೋತ್ಸವಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಆರಾಧನಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದು 5-6 ದಿನಗಳ ಕಾಲ ನಡೆಯುವ ಬೃಹತ್ ಅನ್ನದಾಸೋಹಕ್ಕೆ ದೇಶದ ವಿವಿಧ ಮೂಲೆಗಳಿಂದ ದಿನಸಿ ತರಕಾರಿಗಳನ್ನು ಸಂಗ್ರಹಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆಯಿಂದಲೂ ರಾಯರ ಆರಾಧನಾ ಬಳಗದಿಂದ ಒಂದು ವಾಹನ ತುಬ್ಬ ಅಕ್ಕಿ, ಬೇಳೆ, ಸಾಂಬಾರು ಸಾಮಗ್ರಿಗಳು, ತರಕಾರಿ, ಬೇಳೆಕಾಳು, ದೇವಾಲಯದಲ್ಲಿ ಬಳಕೆಗೆ ಬೇಕಾಗಿರುವ ವಸ್ತುಗಳನ್ನು ಸಂಗ್ರಹಿಸಿ ಗ್ರಾಮದ ಆಂಜನೇಯ ದೇವಸ್ಥಾನದ ಮುಂದೆ ಜಮಾಯಿಸಿದ ರಾಯರ ಆರಾಧನಾ ಬಳಗದ ಪದಾಧಿಕಾರಿಗಳು ರಾಯರು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಿ ರಾಯರ ಆರಾಧನೆ ತಾವು ಸಂಗ್ರಹಿಸಿ ಎಲ್ಲ ವಸ್ತುಗಳನ್ನು ಕಳಿಸಿದ್ರು. 29ರಿಂದ 5 ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವದಲ್ಲಿ ನಮ್ಮ ಗ್ರಾಮದಿಂದಲೂ 100 ಜನ ಪಾಲ್ಗೊಳ್ಳುವ ಇರಾದೆ ವ್ಯಕ್ತಪಡಿಸಿದ್ರು. ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೇ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯ 355ನೇ ಆರಾಧನೆಗೆ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡು ನಮ್ಮದು ರಾಯರ ಬಳಗ ಮಂಚನಬೆಲೆ ಗ್ರಾಮದಿಂದ ಸುತ್ತಮುತ್ತ ನಮಗೆ ಸ್ನೇಹಿತರು ಎಲ್ಲರೂ ಕೈ ಜೋಡಿಸಿ ಅವರಿಗೆ ಆ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ ಹಾಗೂ ತರಕಾರಿಗಳೆಲ್ಲ ಸಹಾಯ ಮಾಡಿದ್ದಾರೆ. ಅವ್ರದ್ದೊಂದು ಸಹಾಯನ ನಾವು ಸ್ವೀಕಾರ ಮಾಡಿ ಇವಾಗ ಮಂತ್ರಾಲಯ ಮಠದಿಂದ ಬಂದಂತಹ ಗಾಡಿಗೆ ಲೋಡ್ ಮಾಡಿ ಅಲ್ಲಿ ಮಂತ್ರಾಲಯಕ್ಕೆ ಆರಾಧನೆ ಕಳಿಸ್ತಾ ಇದ್ದೀವಿ. 355ನೇ ರಾಘವೇಂದ್ರ ಸ್ವಾಮಿಗಳ ಆರಾಧನೆ 29ನೇ ತಾರೀಕಿಂದ 2ನೇ ತಾರೀಕುವರೆಗೂ, ಸೆಪ್ಟೆಂಬರ್ 2ನೇ ತಾರೀಕುವರೆಗೂ ನಡೆಯುತ್ತೆ. ಎಲ್ಲರಿಗೂ ಆರಾಧನೆಗೆ ಆಹ್ವಾನ ಬಯಸ್ತಾ ಇದ್ದೀವಿ. ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಂಪತ್ತು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಆ ದೇವರನ್ನು ನಾನು ಬೇಡ್ಕೊಳ್ತೀನಿ. ನಮ್ಮ ಕರ್ನಾಟಕದಿಂದ ಆಂಧ್ರ ಫುಲ್ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯಿಂದನೂ, ಆಮೇಲೆ ಏಷ್ಯಾ ಖಂಡದಲ್ಲೂ ಬೇರೆ ಕಡೆ ಫಾರಿನ್ನಲ್ಲೂ ಬಂದು ಜನ ಎಲ್ಲ ಸೇರಿ ಅಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತೈತೆ. ಈ ಆರಾಧನೆ ಮಹೋತ್ಸವ ನೋಡೋದೇ ಒಂದು ದೊಡ್ಡ ಹಬ್ಬ ಇದ್ದಾಗ ಅಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ದಯವಿಟ್ಟು ಎಲ್ಲರೂ ಅಟೆಂಡ್ ಆಗಿ ಅದನ್ನು ಕಣ್ತುಂಬಿಸ್ಕೊಳ್ಬೇಕು ಅಂತ ನಾನು ಪ್ರಾರ್ಥನೆ. ನಾವು ಇದೇ ಮೊದಲನೇ ಈ ಸತಿ ಮಾಡ್ತಾ ಇದ್ದೀವಿ. ಇನ್ಮೇಲೆ ನಾವು ಯಾವಾಗಲೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ತೀವಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ಮಂಚನಬೆಲೆ ಗ್ರಾಮ. ಕೆಂಪರೆಡ್ಡಿ ಅಂತ. ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಮಂಚನಬೆಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಎಲ್ಲರೂ ಸ್ನೇಹಿತರಾದಿಯಾಗಿ ಸೇರಿ ಗುರು ರಾಘವೇಂದ್ರ ರಾಯರ ಮಠಕ್ಕೆ ಇದೇ ಮೊದಲ ಬಾರಿಗೆ ನಮ್ಮ ಮಂಚನಬೆಲೆಯಿಂದ ಮೊದಲ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಇದೇ ವರ್ಷ, ಈ ವರ್ಷದಂತೆ ಪ್ರತಿ ವರ್ಷವೂ ಇದೇ ಥರ ರಾಯರ ಮಠಕ್ಕೆ ಎಲ್ಲರೂ ಸೇರಿ, ಎಲ್ಲ ಸ್ನೇಹಿತರು, ಊರಿನ ಗ್ರಾಮಸ್ಥರು, ಎಲ್ಲರೂ ಮುಖಂಡರು ಎಲ್ಲ ಸೇರಿ ಏನು ಒಂದು ಸಹಾಯ ಹಸ್ತ ಆಗುತ್ತೆ ಪ್ರತಿ ವರ್ಷನೂ ಇದೇ ಥರ ಮಾಡಬೇಕು ಅಂತ ಎಲ್ಲರೂ ಒಂದು ಅಭಿಲಾಷೆ ಇದೆ ಸರ್. ಏನೇನು ಕಳಿಸ್ತಾ ಇದ್ದೀವಿ ಸರ್? ರೇಷನ್ ಇದೆ, ಅಕ್ಕಿ, ಎಣ್ಣೆ, ಬೆಲ್ಲ, ಮತ್ತು ತರಕಾರಿಗಳಿದೆ, ಬೇಳೆ ಇದೆ, ಎಲ್ಲ ರೇಷನ್ ಐಟಮ್ ಏನಿದೆ ಅದು ಲಕ್ಷಾಂತರ ಜನ ಅಲ್ಲಿ ಬಂದು ಸೇರೋವಂಥ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಸ್ಥರಿಗೆ ಒಂದು ಚಿರು ಕಾಣಿಕೆ ದೇವರ ಒಂದು ಸನ್ನಿಧಿಗೆ ಪಾದಾರ್ಪಣೆ ಅರ್ಪಿಸಬೇಕು ಅಂತ ಎಲ್ಲರೂ ಇಷ್ಟು ಕೊಟ್ಟಿರ್ತಕ್ಕಂಥ ಇದು ಒಂದು ದಾನ ಧರ್ಮ. ಈ ವೇಳೆ ಆರಾಧನಾ ಮಹೋತ್ಸವ ಬಳಗದ ಪದಾಧಿಕಾರಿಗಳಾದ ಚಿಕ್ಕನರಸಿಂಹಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಧು ಅಪ್ಪಿ, ಖುಷಿ, ಎಂಬಿ ನಾರಾಯಣಸ್ವಾಮಿ, ಬಿ ಕೆಂಪಾರೆಡ್ಡಿ, ಚಿಕ್ಕನರಸಿಂಹಯ್ಯ, ಕಾರ್ತಿಕ್, ರಮೇಶ್, ಶೇಷಾದ್ರಿ ಸ್ವಾಮಿಗಳು ಮತ್ತು ರಾಯರ ಬಳಗದ ಪದಾಧಿಕಾರಿಗಳು ಹಾಜರಿದ್ದರು.